ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡ ಅವರ ಧರ್ಮಪತ್ನಿಯಾಗಿರುವಂತಹ ಚೆನ್ನಮ್ಮ ದೇವೇಗೌಡ ಅವರು ಇವತ್ತು ದೈವಾಧೀನರಾಗಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಉಪಸ್ಥಿತರಿದ್ದಾರೆ ಮತ್ತು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳಿದ್ದಾರೆ. ಹಾಗೆಯೇ ಆದಿಚುಂಚನಗಿರಿ ಮಠಾಧೀಶರಾಗಿರ್ತಕ್ಕಂತಹ ನಿರ್ಮಲಾನಂದನಾಥ ಸ್ವಾಮೀಜಿ ಇದ್ದಾರೆ. ಹಾಗೆ ಪ್ರಕಾಶನಾಥ ಸ್ವಾಮೀಜಿಯವರನ್ನು ಕೂಡ ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಕೂಡ ದೇವೇಗೌಡರ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತು ಪೂರ್ಣ ಸಂಸಾರವನ್ನು ನಡೆಸಿದಂತಹ ಚೆನ್ನಮ್ಮ ದೇವೇಗೌಡರವರು ಇವತ್ತು ದೈವಾಧೀನರಾಗಿರುವಂಥದ್ದು. ಎಲ್ಲ ಅವರ ಅಭಿಮಾನಿಗಳನ್ನು, ಕುಟುಂಬಸ್ಥರನ್ನು ಎಲ್ಲರನ್ನು ಕೂಡ ಶೋಕ ಸಾಗರದಲ್ಲಿ ತೇಲಿಸಿರುವಂಥದ್ದು ನಾವು ಎಲ್ಲ ದೃಶ್ಯಗಳೇ ನೋಡ್ತಾ ಇದ್ದೇವೆ. ಎಲ್ಲ ಅವರ ಅಭಿಮಾನಿಗಳು ಇಲ್ಲಿ ಬಂದು ಅವರ ಪಾರ್ಥಿವ ಶರೀರದ ದರ್ಶನವನ್ನು ಮಾಡ್ತಾ ಇರುವಂಥದ್ದು. ಎಲ್ಲರೂ ದುಃಖ ತೃಪ್ತರಾಗಿದ್ದಾರೆ. ಎಲ್ಲ ಸ್ವಾಮೀಜಿಗಳು, ಅವರ ಬಂಧುಗಳೆಲ್ಲರೂ ಕೂಡ ಇಲ್ಲಿ ಇರುವಂಥದ್ದು. ರೇವಣ್ಣವರು ಕೂಡ ಈಗಾಗಲೇ ಇಲ್ಲಿ ಇರುವಂಥದ್ದು. ಅವರೆಲ್ಲ ಇಡೀ ಕುಟುಂಬಸ್ಥರು ಎಲ್ಲರೂ ಕೂಡ ಅವರ ಒಂದು ಶೋಕ ಸಾಗರದಲ್ಲಿ ಇವತ್ತು ತೇಲಿರುವಂಥದ್ದು. ದೇವೇಗೌಡರ ಮನೆಯಲ್ಲಿ ನಾವು ಇಲ್ಲಿ ಇದ್ದೇವೆ. ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡವರ ಮನೆಯಲ್ಲಿ ನಾವಿದ್ದೇವೆ. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಅವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲಿ ಇರಿಸಿರುವಂಥದ್ದು. ಪಾರ್ಥಿವ ಶರೀರವನ್ನು ಇಲ್ಲಿ ಇರಿಸಿರುವಂಥದ್ದು. ಅವರ ತುಂಬು ಕುಟುಂಬ ಈಗಾಗಲೇ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೀತಾ ಇರುವಂಥದ್ದು. ನಾವು ಹಾಗೆ ಈ ಭಾಗದಲ್ಲಿ ನೋಡ್ಬೋದು, ಅಲ್ಲಿ ಫೋಟೋ ಕೂಡ ಅಲ್ಲಿ ಇರುವಂಥದ್ದು. ಆ ಫೋಟೋ ಅವರ ಇಡೀ ಕುಟುಂಬದ ಫೋಟೋ. ಅದರ ಎದುರುಗಡೆಗೇ ಮುತ್ತೈದೆಯಾಗಿ ದೈವಾಧೀನರಾಗಿರುವಂತಹ ಅವರ ಚೆನ್ನಮ್ಮ ದೇವೇಗೌಡರ ಪಾರ್ಥಿವ ಶರೀರವನ್ನು ಇಲ್ಲಿ ಇಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವರು ಇಡೀ ಕುಟುಂಬ ಅದು ಚಿತ್ರದಲ್ಲಿ ನಾವು ನೋಡ್ಬೋದು. ಆ ಫೋಟೋದಲ್ಲಿ ನಾವು ದೇವೇಗೌಡರ ಮನೆಯ ಒಳಭಾಗದಲ್ಲಿ ಇಲ್ಲಿ ಇದ್ದೇವೆ. ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಕೂಡ ಆಗಮಿಸಿ ಇಲ್ಲಿ ಆ ಒಂದು ಪಾರ್ಥಿವ ಶರೀರ ದರ್ಶನ. ನಮ್ಮ ಪ್ರಕಾಶನಾಥ ಸ್ವಾಮೀಜಿ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಶರವಣ ಅವರು ಇಲ್ಲಿ ಆಗಮಿಸಿರುವಂಥದ್ದು. ಪ್ರಕಾಶನಾಥ ಸ್ವಾಮೀಜಿ ಇದ್ದಾರೆ. ಹಾಗೆಯೇ ಎಲ್ಲ ಸ್ವಾಮೀಜಿಗಳು ಕೂಡ ಇಲ್ಲಿ ಆಗಮಿಸಿ ಒಂದು ಪಾರ್ಥಿವ ಶರೀರದ ದರ್ಶನವನ್ನು ಪಡೀತಾ ಇರತಕ್ಕಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇಡೀ ಕುಟುಂಬ, ದೇವೇಗೌಡರ ಎಲ್ಲ ಕುಟುಂಬ ಕೂಡ ಇಲ್ಲಿ ಉಪಸ್ಥಿತರಿರುವಂಥದ್ದು ನಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಅವರ ಇಡೀ ಕುಟುಂಬ, ಅವರ ಎಲ್ಲ ಅಭಿಮಾನಿಗಳು ಎಲ್ಲರೂ ಸಹಿತ ಇವತ್ತು ಶೋಕ ಸಾಗರದಲ್ಲಿ ತೇಲಿರುವಂಥದ್ದು. ದೇವೇಗೌಡರ ಕುಟುಂಬ ಅಂತಂದರೆ ರೇವಣ್ಣ ಅವರು ಕೂಡ ಇಲ್ಲಿ ಚೆನ್ನಮ್ಮವರ ಪುತ್ರ ಆಗಿರ್ತಕ್ಕಂಥ ರೇವಣ್ಣ ಅವರನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಈಗಾಗಲೇ ಶರವಣ ಅವರು ಆ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು. ಎಲ್ಲ ಸ್ವಾಮೀಜಿಗಳು ಇಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು, ಹಾಗೆಯೇ ವಿಜಯನಗರದ ಶಾಖಾ ಮಠದ ಸ್ವಾಮೀಜಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳನ್ನು ಕೂಡ ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ ನಾವು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.